ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸಮರ್ಥಿಸಿದಂಥ ಎಂಬಿಪಿ ಏರಿಕೆ ಆಗಲೇಬೇಕಲ್ವಾ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ಅವಧಿಯಲ್ಲಿ ಏನೆಲ್ಲ ಆಯ್ತು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸಮರ್ಥಿಸಿದ್ದಾರೆ ಎಂಬಿ ಪಾಟೀಲ್. ಏರಿಕೆ ಆಗಲೇಬೇಕಲ್ವಾ ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರ ಅವಧಿಯಲ್ಲಿ ಏನೆಲ್ಲ ಆಗಿದೆ, ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ರೇಟ್ ಎಷ್ಟಿತ್ತು ಅವರ ಅವಧಿಯಲ್ಲಿ ಅಂತ ಪ್ರಶ್ನೆ ಮಾಡಿದ್ದಾರೆ. $1 ನಮ್ಮ 92 ರೂಪಾಯಿ ಆಗೋಗಿದೆ. ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡೆತ ಬಿದ್ದಂಗಾಗಿದೆ. ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಯಾರು ಮಾತಾಡಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಮೆಟ್ರೋ ಟಿಕೆಟ್ ದರ ಏರಿಕೆ ಏನಾಯ್ತು ಸಮರ್ಥಿಸಿಕೊಂಡಿದ್ದಾರೆ ಎಂಬಿ ಪಾಟೀಲ್. ಏರಿಕೆ ಆಗಲೇಬೇಕಲ್ವಾ, ಬಿಜೆಪಿಯವರಿದ್ದಾಗ ಯಾವುದೆಲ್ಲ ಏರಿಕೆ ಆಯಿತು, ಎಷ್ಟೆಲ್ಲ ಏರಿಕೆ ಆಯಿತು ಒಂದ್ಸಲ ನೋಡಿ. ಪೆಟ್ರೋಲ್ ಇರಬಹುದು, ದಿನಬಳಕೆ ವಸ್ತುಗಳಿರಬಹುದು, ಗ್ಯಾಸ್ ಇರಬಹುದು, ಅಡುಗೆ ಎಣ್ಣೆ ಇರಬಹುದು, ಆವಾಗ ರೇಟ್ ಎಷ್ಟಿತ್ತು, $1 ಈಗ 92 ರೂಪಾಯಿ ಆಗಿ ಹೋಗಿದೆ ಅಂತ ಹೇಳಿದ್ದಾರೆ. ಜನಸಾಮಾನ್ಯರಿಗೆ ಇದರಿಂದ ದೊಡ್ಡ ಹೊಡೆತ ಬೀಳುತ್ತೆ. ಕೇಂದ್ರದ ಬೆಲೆ ಬಗ್ಗೆ ಯಾರು ಮಾತನಾಡಲ್ಲ ಅಂದಿದ್ದಾರೆ ಎಂಬಿ ಪಾಟೀಲ್. ಅದೇ ಮೆಟ್ರೋ ವೇಜಸ್ ಆಗ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಡಾಲರ್ ರೇಟ್ $1 58 ರೂಪೀಸ್, ಈಗ 92 ಆಗಿದೆ. ನರೇಂದ್ರ ಮೋದಿಯವರ ನಿಮ್ಮ ಪ್ರಧಾನಮಂತ್ರಿ ಆದಾಗ, ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 11,000 ಮೇಲೆ ದಾಟಿದೆ. ಎಣ್ಣೆ, ಅಡುಗೆ ಎಣ್ಣೆ ಇತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ. 50 170 ತನಕ ಹೋಗಿದೆ. ಬೇಳೆ, ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ನಲ್ಲಿ ಬಡವರಿಗೆ ಆಗಲಿ, ನೌಕರಸ್ಥರಿಗಾಗಲಿ, ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಪ್ರಶ್ನೆ ಮಾಡಿದರೆ ಯಾರು ಗೊತ್ತೂ ಇರೋದು, ನೆನಪು ಇರೋರಿಗೆ ಬಜೆಟ್ನಲ್ಲಿ ಮಧ್ಯಮ ವರ್ಗ ನೋಡಿದಿರಲ್ಲ ನೀವು ರಿಮಾರ್ಕು. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಯಾರೋ ಕೇಳಿದ್ರೆ ಮಧ್ಯಮ ವರ್ಗಕ್ಕೆ ನೀವು ಸ್ಯಾಲರಿ ಕಾಸಿಗೆ ಏನು ಕೊಟ್ಟಿದ್ದೀರಿ ಮಗ ಅಂತಾರೆ. ಅಂದರೆ ಶೇಸ್ ಫರ್ಗೋಟನ್ ಉದ್ಗಾರ ಮಾಡ್ತಾರೆ ಅವರೇ, ಹೌದಲ್ಲ ಅಂತ ಶಾಕ್ ಆಗಿ. ಅದೇ ಮೆಟ್ರೋ ವೇಜಸ್ ಆಗ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಬಿಜೆಪಿಯವರಿದ್ದಾಗ ಯಾವುದೆಲ್ಲ ಹೆಚ್ಚಾಯಿತು, ಎಷ್ಟೆಲ್ಲ ಹೆಚ್ಚಾಯಿತು ನೋಡಿದೀವಲ್ಲ. ಗ್ಯಾಸ್ ಬೆಲೆ ಹೆಚ್ಚಾಯಿತು, ಪೆಟ್ರೋಲ್ ರೇಟ್ ಹೆಚ್ಚಾಯಿತು, ದಿನಬಳಕೆ ವಸ್ತುಗಳೇ ಹೆಚ್ಚಾದವು, ಎಲ್ಲವೂ ಹೆಚ್ಚಾಗಿದೆ. ಈಗ ಅದನ್ನ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಜೊತೆಗೆ $1 ನಮ್ಮ 92 ರೂಪಾಯಿ ಆಗೋಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಇಷ್ಟೆಲ್ಲ ಆಯಿತು, ಕೇಂದ್ರದ ಬೆಲೆ ಏರಿಕೆ ಬಗ್ಗೆ ಯಾರೂ ಮಾತನಾಡಲ್ವಾ ಅಂತ ಎಂಬಿ ಪಾಟೀಲ್ ಈಗ ಮೆಟ್ರೋ ದರ ಏನು ಏರಿಕೆ ಆಗಿದೆ ಇದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಜನಸಾಮಾನ್ಯರಿಗಂತೂ ಇದರಿಂದ ದೊಡ್ಡ ಹೊಡೆತವೇ ಬೀಳುತ್ತೆ.